ನಾನು ಸ್ಕಂದನ್ 1 ಮಂತ್ ಆಗೋ ಈ ಜಾಬ್ಗೆ ಜಾಯ್ನ್ ಆದೆ. ಇವಾಗ ಈ ಚಿಕ್ಕ ಪುಟ್ಟ ಕೆಲಸ ಮಾಡಿ ಮಾಡಿ ಸಾಕಾಗಿದೆ. ಕಮ್ಮಿ ಸ್ಯಾಲ್ರಿ, ಆದರೆ ಈ ಕೆಲಸ ಸಿಕ್ಕಿದ್ದೇ ಹೆಚ್ಚು. ಇನ್ಯಾವಾಗ ನನ್ನ ಲೈಫ್ ಚೇಂಜ್ ಆಗುತ್ತೋ. ಸ್ಕಂದನ್, ಇಷ್ಟು ಜೋರ್ ನಿದ್ದೆ ಅಲ್ಲಿದ್ದೀರಾ? ಏನಿಲ್ಲಪ್ಪ. ಏನ್ ಸ್ಕಂದನ್, ಏನ್ ಕನ್ಸ್ ಕಾಣ್ತಾ ಇದ್ದೀರಾ ನೀವು? ಪ್ರಮೋಷನ್ ಆಯ್ತಾ ಇಲ್ಲ ಅಂದ್ರೆ ಕಾರ್ ತಗೊಂಡ್ರಾ? ಏನು ಇಲ್ಲ, ಸುಮ್ಮನೆ ಅಕ್ಕ ಪಾರ್ಟಿ ಅನ್ಕೊಂತೀನಿ, ಜೋರ್ ಪಾರ್ಟಿ ನನಗೆ. ನಿಮಗ್ ಗೊತ್ತಾ, ಈ ರೂಮ್ ತುಂಬಾ ಲಕ್ಕಿ ಗೊತ್ತಾ, ಇಲ್ಲಿ ಯಾರಿಗೆ ಕನ್ಸ್ ಬಂದ್ರು ನಿಜ ಆಗತ್ತಂತೆ. ಓ ಹೌದಾ? ಲಾಸ್ಟ್ ವೀಕು ಯಾರೋ ಮಲ್ಗಿದ್ರಂತೆ, ಅವ್ರ ಕನ್ಸಲ್ಲಿ ಕಾರ್ ತಗೊಳ್ಳೋ ತರ ಕನ್ಸ್ ಬಂತಂತೆ, ಅದು ನಿಜ ಆಯ್ತಂತೆ. ಅಂದ್ರೆ ನೆಕ್ಸ್ಟ್ ಪಾರ್ಟಿ ನಿಮ್ದೆ. ಅದೆಲ್ಲ ಸುಮ್ಮನೆ ರೂಮರ್ಸ್ ಇರುತ್ತೆ ನೋಡಿ. ಸರಿ, ನಮ್ ಲೀಡ್ ಬಂದಿದ್ದಾರೆ, ನಿಮ್ಮನ್ನ ಕರ್ಕೊಂಡು ಹೋಗೋಣ ಅಂತ ಬನ್ನಿ ಹೋಗೋಣ. ಹೌದು, ಟೀಮ್ ಲೀಡ್ ಅಂದ್ರೆ ಯಾರು? ಅದೇ ಫಾರಿನ್ ಟ್ರಿಪ್ಗೆ ಹೋಗಿದ್ರಲ್ಲ ಅವರೇ? ಹಾ ಹೌದು, ಅವ್ರ ಹೆಸರು ವಿಕ್ರಮ್ ಆಂಟೋನಿ. ಓಕೆನಾ? ಅವ್ರು ಯಾವ ಪೋಸ್ಟ್ ಕೊಟ್ರು ಟೀಮ್ ಲೀಡ್ ಪೋಸ್ಟ್ ನ ಮಾತ್ರ ಬಿಟ್ಕೊಡಲ್ಲ. ತುಂಬಾ ಒಳ್ಳೆಯವರು ಗೊತ್ತಾ. ಯಾರು ಇಲ್ಲ, ಐ ಥಿಂಕ್ ವಿಕ್ರಮ್ ಆಂಟೋನಿ ಬೇರೆ ಡಿಪಾರ್ಟ್ಮೆಂಟ್ ಹೋಗಿದ್ದಾರೆ. ನೋಡಿ, ಟೀಮ್ ಲೀಡ್ ಬಂದಿದ್ದಾರೆ ಅಂತ ಎಲ್ಲರೂ ಅವ್ರ ಜೊತೆನೆ ಓ ಹೌದಾ? ಸರ್ ಬಂದಾಗ ನಾನು ಹೇಳ್ತೀನಿ, ಓಕೆನಾ? ಅಲ್ಲಿವರೆಗೂ ವರ್ಕ್ ಮಾಡ್ತೀನಿ. ಸರಿ ಸರಿ. ಏನು ಇಂಥ ಕನ್ಸು ಬಂತು? ಐರಾ ಅವ್ರು ಹೇಳಿದ ನಿಜ ಆದರೆ ನನ್ನ ಕನಸು ನಿಜ ಆಗುತ್ತೇನೋ. ಇದು ನನ್ನ ಕನಸಲ್ಲಿದ್ದವ್ರಲ್ಲ, ಇಲ್ಲಿ ಹಿಂಗೆ ಇವ್ರ ಫೋಟೋ. ಶ್ರೇಯಸ್ ಅಲ್ವಾ? ಇವ್ನು ನನ್ನ ಕಾಲೇಜ್ ಫ್ರೆಂಡ್. ಕಾಲೇಜ್ ಆದ್ಮೇಲೆ ಕಾಂಟ್ಯಾಕ್ಟಲ್ಲಿ ಇರಲಿಲ್ಲ. ನಿಮ್ಗೆ ಗೊತ್ತಾ ಯಾರು ಅಂತ? ನಂಗೂ ಗೊತ್ತು, ಅವ್ನು ಇದೇ ಆಫೀಸಲ್ಲಿ ವರ್ಕ್ ಮಾಡ್ತಾ ಇದ್ದ. ಓ ಹೌದಾ? ಕಾಂಟ್ಯಾಕ್ಟ್ ಡೀಟೇಲ್ಸ್ ಏನಾದರೂ ಇದೆಯಾ? ಅವ್ನು ಕಾಂಟ್ಯಾಕ್ಟ್ ಮಾಡಿ ಎಷ್ಟೊಂದು ದಿನ ಆಯಿತು. ಕಾಂಟ್ಯಾಕ್ಟ್ ಹೋಗಿದೆ, ಬಟ್ ನನ್ನ ಹತ್ರ ಅವ್ರ ಸಿಸ್ಟರ್ ನಂಬರ್ ಇದೆ. ಓ, ಅದನ್ನು ಕಳಿಸ್ಕೊಡಿ. ಹಾಂ ಸರಿ, ಕಳಿಸ್. ಗುಡ್ ಆಫ್ಟರ್ನೂನ್ ಸರ್. ಸ್ಕಂದನ್. ಹಾಯ್, ಏನು ಮಾಡ್ತಾ ಇದ್ದೀರಾ? ಇವ್ರು ಯಾರು? ಹೊಸ ಇಂಟರ್ನ್ ಸರ್. ಶ್ರೇಯಸ್ ಅವ್ರನ್ನ ಕೊಲ್ಲೋರು ನಮ್ಮ ಟೀಮ್ ಲೀಡರ್. ಏನಾಯ್ತು? ಇಂಟರ್ನಾ? ಸರಿ, ನೀವು ವರ್ಕ್ ಮಾಡಿ, ನಂಗೆ ಸ್ವಲ್ಪ ಕೆಲಸ ಇದೆ. ನನ್ನ ಕನ್ಸಲ್ಲಿ ಬಂದಿದ್ದು ನಿಜ ಆಗದೆ ಇದ್ರೆ ಸಾಕು. ಇವ್ರು ಕಾಲ್ ಪಿಕ್ ಮಾಡಿದ್ರೆ ಕನ್ಫರ್ಮ್ ಮಾಡ್ಕೋಬೋದು. ಹಲೋ, ಶ್ರೇಯಸ್ ಅವ್ರ ಸಿಸ್ಟರಾ ಮಾತಾಡ್ತಿರೋದು? ಹಾಂ ಹಲೋ, ಸ್ಕಂದನ್ ಅಂತ ಹೇಳಿ, ಶ್ರೇಯಸ್ ಕಾಲೇಜ್ ಫ್ರೆಂಡ್. ಅವ್ರ ಬಗ್ಗೆ ಸ್ವಲ್ಪ ವಿಚಾರಿಸ್ಬೇಕಿತ್ತು, ಏನಾದರೂ ಅಂತ. ಹಾಂ ಸರಿ ಸರಿ. ಇಲ್ಲ ಇಲ್ಲ, ಒಂದ್ಸರಿ ನಾನು ಮೀಟ್ ಆಗಿದ್ದರೆ ಚೆನ್ನಾಗಿರೋದು. ಬರೋಕ್ಕಾಗತ್ತಾ ಆಫೀಸ್ಗೆ? ಸರಿ, ಥರ್ಸ್ಡೇ ಬನ್ನಿ. ಹೇಳಿ. ಏನಿಲ್ಲ, ತಮ್ಮನ ಬಗ್ಗೆ ಮಾತಾಡ್ಬೇಕಿತ್ತು. ನಮ್ಗೇನ್ ಗೊತ್ತಿರುತ್ತೆ? ನಂಗೆ ಗೊತ್ತಿಲ್ಲ, ಅವ್ನು ಹೇಳ್ದೆ ಕೇಳ್ದೆ ಹಂಗೆ ಹೋಗ್ಬಿಟ್ಟಿದ್ದೀನಿ. ಪ್ಯಾಕ್ ಮಾಡ್ಬಿಟ್ಟೆ ಎಲ್ಲಾನು. ಅವರು ಜಾಸ್ತಿ ಯಾವುದಾದ್ರೂ ವಸ್ತು ಯೂಸ್ ಮಾಡ್ತಿದ್ದವ್ರ ಥರ ಅವರು ಏನೋ ಇಟ್ಕೋತಿದ್ರ? ಆ ಥರ ಏನು ಆಗ್ತಿಲ್ಲ. ಏನಾದರೂ ಯೋಚನೆ ಮಾಡಿ ಅವನು ಗುಟ್ಟಾಗಿ ಹೇಳ್ಕೊಂಡಿದ್ದ? ಅವ್ನು ಜಾಸ್ತಿ ನಮ್ಮ ಅಪ್ಪ ಕೊಟ್ಟಿದ್ ಪೆನ್ ಇಟ್ಕೋತಿದ್. ಇವಾಗ ನನ್ನ ಹತ್ರ ಇಲ್ಲ, ತಡಿ, ಫೋಟೋ ಇದೆ ನನ್ನ ಹತ್ರ. ಫೋಟೋ ತೋರಿಸಿ. ಇದು ಪೆನ್ನು. ಆ ಪೆನ್ನು ತಗೊಂಡೋಗಿದ್ದಾರಾ ಅಥವಾ? ಅದು ಮನೇಲಿ ಕಾಣಿಸ್ತಿಲ್ಲ, ನಾನು ಒಬ್ಳದೇ ಇರೋದು. ಸೇಮ್ ಕಲರ್ ಸೇಮ್ ಪೆನ್ ಕೊಟ್ಟಿದ್ದಾರೆ ನಮ್ಮ ಅಪ್ಪ ಇಬ್ರಿಗೂ. ನೀವೇನಾದರೂ ಟ್ರೈ ಮಾಡಿದ್ರೆ ಪ್ಲೀಸ್ ನಮಗೂ ಸ್ವಲ್ಪ ಹೇಳಿ, ಏನಾದರೂ ಸಿಕ್ಕಿದೆ. ಸರಿ ಸರಿ. ನಾನು ಲೇಟ್ ಆಗಿದೆ, ನಂಗೆ ಇನ್ನು ಮೊದಲೇ.
ಸ್ಕಂದನ್ ಸರ್ ಹಾಯ್ ಸರ್, ಸಾರಿ. ಏನು ಸ್ಕಂದನ್, ಏನು ಮಾಡ್ತಾ ಇದೆಯಾ? ಆವಾಗಿಂದ ಗ್ಲಾಸ್ನೇ ನೋಡ್ತಾ ಇದೆಯಾ? ಗೋಡೆ ಮೇಲೆ ಏನು ಕಾಣ್ತಾ ಇದ್ದೆ? ಕೇಳೋದಾ ಬೇಡವಾ? ಸರ್, ನಾನೊಂದು ಡಾಕ್ಯುಮೆಂಟ್ರಿ ನೋಡ್ತಾ ಇದ್ದೆ. ಅದು ಸೀರಿಯಲ್ ಕಿಲ್ಲರ್ಗಳ ಬಗ್ಗೆ ಡಾಕ್ಯುಮೆಂಟ್ರಿ. ನಾನು ಯೋಚನೆ ಮಾಡ್ತಿದ್ದೆ, ಅವ್ರ ಮೈಂಡ್ ಹೇಗೆ ಯೋಚನೆ ಮಾಡುತ್ತೆ, ಅವ್ರ ಮೈಂಡ್ ಸೆಟ್ ಹೇಗಿರುತ್ತೆ ಅಂತ. ಅದು ಏನಂದರೆ ಸ್ಕಂದನ್, ನನಗೂ ಅವ್ರ ಮನಸ್ಥಿತಿ ಅರ್ಥ ಆಗುತ್ತೆ ಅವಾಗವಾಗ. ನನಗೂ ಅವಾಗ ಅನಿಸುತ್ತೆ, ಮನುಷ್ಯರು ಕತ್ತು ನೋಡಿದ ತಕ್ಷಣ ಹೂಯ್ದು ಬಿಡ್ಬೇಕು ಅನಿಸುತ್ತೆ. ಸರಿ ಸ್ಕಂದನ್, ಟೈಮ್ ವೇಸ್ಟ್ ಮಾಡಿದೆ, ಬೇಗ ಕಾಫಿ ಕುಡಿದ್ಬಿಟ್ಟು ವರ್ಕ್ ಹೋಗಿ ನಾನು ವರ್ಕ್ ಮಾಡ್ತೀನಿ. ಇವರು ಹೇಳೋದು ಕೇಳಿದ್ರೆ ವಿಚಿತ್ರ ಅನ್ನಿಸ್ತಿದೆ. ಶ್ರೇಯಸ್ನ ಇವರೇ ಕೊಂದಿದ್ರೆ? ಸರ್, ನಿಮ್ದೊಂದು ಸಿಗ್ನೇಚರ್ ಬೇಕಾಗಿತ್ತು. ಇದೇ ತಾನೇ ಶ್ರೇಯಸ್ ಸಿಸ್ಟರ್ ತೋರಿಸಿರೋ ಪೆನ್. ಹಾಗಾದರೆ ಇವ್ರ ಹತ್ರ ಹೇಗೆ ಬರ್ಬೇಕು? ಸ್ಕಂದನ್, ಬಾ ಇಲ್ಲಿ. ಯಾಕೆ ಇಷ್ಟು ಟೆನ್ಷನಲ್ಲಿದೆಯಾ ಸ್ಕಂದನ್? ನಾನೊಂದು ವಿಷಯ ಹೇಳಿದರೆ ನೀವು ನಂಬ್ತೀರಾ? ಹೇಳಿ ಹೌದಾ? ನನ್ನ ಹತ್ರ ಒಂದು ಪ್ಲಾನ್ ಇದೆ. ಗುಡ್ ಮಾರ್ನಿಂಗ್ ಸರ್. ನನ್ನನ್ನು ಯಾಕೆ ಸಾಯಿಸಿದೆ ವಿಕ್ರಮ್? ನಾನು ನಿಮ್ಗೇನು ಮಾಡಿದ್ದೆ ಸರ್? ವಾಯ್ಸ್ ಕೇಳಿ ಹೆದರಿಕೆ ಆಯ್ತಾ ವಿಕ್ರಮ್ ಆಂಥನಿ? ಇದಕ್ಕಿಂತ ಮುಂಚೆ ಯಾರನ್ನಾದರೂ ಸಾಯಿಸಿದೀಯಾ? ನನಗೆ ನಿನ್ನ ಮೇಲೆ ಮುಂಚೆಯಿಂದನೇ ಡೌಟ್ ಇತ್ತು, ನೀನು ಸರಿಯಿಲ್ಲ ಅಂತ. ನಿಮ್ದು ಈ ಥರ ಗಿಮಿಕೆಲ್ಲ ತುಂಬ ನೋಡ್ಬಿಟ್ಟಿದ್ದೆ. ನಿಜವಾಗ್ಲೂ ಹೆದ್ಕೊಂಡ್ಬಿಟ್ರಾ ಸರ್? ಸುಮ್ಮನೆ ಪ್ರ್ಯಾಂಕ್ ಮಾಡಿದ್ದಷ್ಟೇ. ಇದೆಲ್ಲ ಒಂದು ಪ್ರ್ಯಾಂಕಾ? ನಾನು ಆಲ್ರೆಡಿ ಒಂದು ಕೊಲೆನೇ ಮಾಡಿದ್ದೆ. ಹಾಗಾದರೆ ಶ್ರೇಯಸ್ಗೇನಾಯಿತು? ಈ ರೀತಿಯೆಲ್ಲ ನೀವು ನಿಜವಾಗ್ಲೂ ಮಾಡಿದರೆ ನಿಮಗೆ ಒಳ್ಳೇದಾಗಲ್ಲ. ಒಂದಲ್ಲ ಒಂದಿನ ಸಿಕ್ಕಾಕೊಂಡು. ಇದೇ ಡೈಲಾಗ್ ಇನ್ನೊಬ್ಬ ಬೇರೆ ಭಾಷೆಯಲ್ಲಿ ಹೇಳಿದ್ದ. ಯು ವಿಲ್ ಸಫರ್. ನಿನಗೆ ನಲ್ಲೂ ಸಂಭವಿಗಿಲ್ಲ. ಅವನ್ನ ಊರು ಬಿಟ್ಟು ಕಳ್ಸಾಯ್ತು. ಇನ್ನು ಶ್ರೇಯಸ್ ಬಗ್ಗೆ ಕೇಳ್ತೀಯಾ? ಅವನ್ನ ಆಲ್ರೆಡಿ ಭೂಮಿ ಒಳಗೆ ಮಲಗ್ಸಾಯ್ತು. ಓ, ಅವತ್ತು ನೀನೇನ ಕುಡ್ಕೊಂಡು ಬಿದ್ದಿದ್ದು? ನಾನು ಶ್ರೇಯಸ್ನ ಸಾಯಿಸುವಾಗ ಅವತ್ತೇ ನಿನ್ನ ಸಾಯಿಸ್ಬೇಕು ಅಂದ್ಕೊಂಡೆ. ಪಾಪ ಇವನು ಕುಡ್ಕೊಂಡು ಬಿದ್ದವನೇ ಅಂತ ಬಿಟ್ಬಿಟ್ಟೆ. ಇವಾಗ ಸರಿಯಾಗಿ ಸಿಕ್ಕಾಕೊಂಡೆ ಬಿಡು. ನನಗಿಷ್ಟು ಸಾಕು, ನಿಮ್ಮ ಬಗ್ಗೆ ಪ್ರೂಫ್ ಸಿಕ್ಕಿದೆ. ನೀವೀಗ ಸಿಕ್ಕಾಕೊಂಡಿರೋದು, ನಾನಲ್ಲ. ಓ, ನೀನು ಇದ್ರಲ್ಲಿ ಜಾಯ್ನ್ ಆಗಿದೆಯಾ? ಆಯಿತು, ಮುಂದೆ ಬಾ, ಇಲ್ಲಾಂದರೆ ಇವನ್ನ ಸಾಯಿಸ್ಬಿಡ್ತೀನಿ. ಓ, ವಿಡಿಯೋ ಫಸ್ಟ್ ಅದನ್ನು ಡಿಲೀಟ್ ಮಾಡು. ವಿಕ್ರಮ್ ಆಂಟೋನಿ, ಏನೂ ಮಾಡಬೇಡ ಪ್ಲೀಸ್. ವಿಡಿಯೋ ಡಿಲೀಟ್ ಮಾಡ್ತೀನಿ. ನಾನು ವಿಡಿಯೋ ಮಾಡಿಲ್ಲ, ವಿಡಿಯೋ ಕಾಲ್ ಮಾಡಿರೋದು. ಮಿಸ್ಟರ್ ವಿಕ್ರಮ್ ಆಂಟನಿ, ಯು ಆರ್ ಸರೌಂಡೆಡ್. ಇವರನ್ನೇ ಸರೆಂಡರ್ ಆಯಿತು ಅಂದರೆ ಶಿಕ್ಷೆ ಕಮ್ಮಿ ಆಗುತ್ತೆ. ಇವಾಗ ನೀವು ಇಲ್ಲಿಂದ ಹೋಗಿಲ್ಲ ಅಂದರೆ ಇವನ್ನ ಸಾಯಿಸ್ಬಿಡ್ತೀನಿ. ಅಯ್ಯೋ, ಇಷ್ಟೆಲ್ಲ ಕಷ್ಟಪಟ್ಟು ಈ ಲೆವೆಲ್ ತನಕ ಬಂದಮೇಲೆ ಇಲ್ಲಿ ತಗ್ಲಾಕ್ ಹೋಗ್ಬಿಟ್ಟೆ.